ಇನ್ನು ಮಧುಗಿರಿ ಭಾಗದಲ್ಲಿ ಆಕಾಶ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ಒಂದು ಉಚಿತ ತಪಾಸಣಾ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ. ಆಕಾಶ್ ಐ ಕೇರ್ ಉದ್ಘಾಟನೆ ಪ್ರಯುಕ್ತ ಫ್ರೀ ಕ್ಯಾಂಪ್ ಅನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಹೃದಯ ರೋಗ, ನರರೋಗ, ಕ್ಯಾನ್ಸರ್, ಮೂತ್ರಪಿಂಡದ ಕಾಯಿಲೆಗಳ ಒಂದು ಉಚಿತ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಮಧುಗಿರಿಯಲ್ಲಿ ಮತ್ತೊಂದು ಕಣ್ಣಿನ ಆಸ್ಪತ್ರೆ ವತಿಯಿಂದ ಈ ಒಂದು ವಿನೂತನ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಬೆಳಗ್ಗೆ 9 ರಿಂದ ಸಂಜೆ 5:30ವರೆಗೂ ಕೂಡ ವೈದ್ಯರನ್ನು ನೀವು ಸಂಪರ್ಕಿಸಬಹುದು. ಮಂಗಳವಾರ ಹಾಗೂ ಶುಕ್ರವಾರದಂದು ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತೆ. ಸರ್ಜನ್ಗಳಾದಂತಹ ಮಂಜುನಾಥ್ ಹಾಗೆ ಪ್ರವೀಣ್ ಅವರು ತಪಾಸಣೆಯನ್ನು ನಡೆಸಿಕೊಡ್ತಾರೆ. ಬಿಪಿಎಲ್ ಕಾರ್ಡುದಾರರಿಗೆ ರಿಯಾಯಿತಿ ದರದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಕೂಡ ನಡೆಸಿಕೊಡಲಾಗುತ್ತೆ. ಧಾನ್ ಫೌಂಡೇಶನ್ ಹಾಗೆ ಸಪ್ತಗಿರಿ ಆಸ್ಪತ್ರೆ ಸಹಯೋಗದಲ್ಲಿ ಈ ಒಂದು ಶಿಬಿರವನ್ನ ಆಯೋಜನೆ ಮಾಡಲಾಗಿದೆ. ಎಂಜಿ ಶ್ರೀನಿವಾಸ್ ಮೂರ್ತಿ, ಕೆಎಂಎಫ್ ನಾಗೇಶ್ ಬಾಬು, ಗಂಗರಾಜು ಇಲ್ಲಿ ಕೂಡ ಉಪಸ್ಥಿತರಿದ್ದರು. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಂಜಿ ಶ್ರೀನಿವಾಸ್ ಮೂರ್ತಿ, ಕ್ಯಾಂಪ್ನ ಕೋಆರ್ಡಿನೇಟರ್ ಆದಂತಹ ಗಿರೀಶ್ ಮಾತನಾಡಿದ್ದಾರೆ. ನೋಡೋಣ. ಆಕಾಶ ಕಣ್ಣಿನ ಆಸ್ಪತ್ರೆಯ ಒಂದು ವಾಣಿಜ್ಯ ಟೇಪ್ ಮತ್ತು ಬಿಲ್ಡರ್ ಫೌಂಡೇಶನ್ ತುಮಕೂರು ಇವ್ರ ಆಶ್ರಯದಲ್ಲಿ, ದಾನ ಫೌಂಡೇಶನ್ ತುಮಕೂರು ಇವ್ರ ಆಶ್ರಯದಲ್ಲಿ ಮಧುಗಿರಿಯಲ್ಲಿ ಇವತ್ತೊಂದು ಕಣ್ಣಿನ ಆಸ್ಪತ್ರೆ ಭಾಳ ಎಸೆನ್ಷಿಯಲ್ ಬೇಕಾಗಿತ್ತು. ಇತ್ತೀಚೆಗೆ ಒಂದು ಯಾವುದೋ ಕಣ್ಣಿನ ಆಸ್ಪತ್ರೆ ಮಾಡಿದ್ರು, ಅದು ಯಶಸ್ವಿಯಾಗಿ ಆಗಲಿಲ್ಲ. ಅವರು ತಿರ್ಗಾ ಅವರು ಬಿಟ್ಬಿಟ್ರು. ಇವರು ಬಂದು ಡಾಕ್ಟರ್ ಪ್ರಸನ್ನ ಕುಮಾರ್ ಅಂತೇಳಿ ಅವರು ಕುಟುಂಬದವರು ನಮ್ಮ ಮಧುಗಿರಿ ತಾಲೂಕಿನ ಎಲ್ಲ ವೃದ್ಧರಿಗೆ ಭಾಳ ಯಶಸ್ವಿಯಾದ ಕಾರ್ಯಕ್ರಮ ಮಾಡಿಕೊಡ್ತಾ ಇದ್ದಾರೆ. ಹೇಗೆ ಅಂದರೆ BPL ಕಾರ್ಡ್ ಇರೋರಿಗೆಲ್ಲ ಫ್ರೀಯಾಗಿ ಮಾಡಿಕೊಡ್ತಾರೆ. ಮತ್ತು ಇದು ನಮ್ಮ ಧರ್ಮಸ್ಥಳ ಸಂಘದ ಸಹಾಯದೊಂದಿಗೆ ಸುಮಾರು ಹಳ್ಳಿಗಳಿಗೆ ಹೋಗ್ತಾರೆ. ಸುಮಾರು ಮಧುಗಿರಿ ತಾಲೂಕಿನಾಗ ಎಲ್ಲ ಹಳ್ಳಿಗಳಿಗೆ ಹೋಗಿ ಇವರೇ ಕ್ಲಿನಿಕ್, ಯಾವುದು ಮೊಬೈಲ್ ಕ್ಲಿನಿಕ್ ಅಂತ ಒಂದು ಮಾರುತಿ ವ್ಯಾನ್ ಒಳಗೆ ಹೋಗ್ತಾರೆ. ಆ ಮೊಬೈಲ್ ಕ್ಲಿನಿಕ್ನಲ್ಲಿ ಯಾವ್ಯಾರು ಬಡತನದಿಂದ ಭಾಳ ಕಡು ಬಡಿರ್ತಾರೆ ಅಂಥವ್ರನ್ನೆಲ್ಲ ಗುರುತಿಸಿ ಅವ್ರಿಗೆ BPL ಕಾರ್ಡ್ ಐತಾ ಇಲ್ವ ಅಂತ ಕೇಳಿ, BPL ಕಾರ್ಡ್ ಇಲ್ದಿದ್ದವ್ರಿಗೂ ಸಹ ನೀವು ಬನ್ನಿ, ನಮ್ಮ ಕೈ ಆಗೋದು ಸಹಾಯ ಮಾಡ್ತೀವಿ ಅಂತ ಕರ್ಕೊಂಡ್ಬಂದು ಇವತ್ತು ದೊಡ್ಡ ಒಂದು ಈ ಆಸ್ಪತ್ರೆನ ನಮ್ಮಲ್ಲಿ ಆಕಾಶವಾಣಿ ಕಣ್ಣಿನ ಆಸ್ಪತ್ರೆ ಮಾಡಿದ್ದಾರೆ. ಪ್ರಸನ್ನ ಕುಮಾರ್ ಅವ್ರ ಕುಟುಂಬದವರು ಭಾಳ ಕಾಲೇಜ್ ಸುಮಾರು 2 ವರ್ಷಗಳಿಂದ ಭಾಳ ಪ್ರಯತ್ನ ಮಾಡೋರೆ. ಇವತ್ತು ಹಳ್ಳಿಗಾಡಿ ಜನ ಬಂದು BPL ಕಾರ್ಡ್ ತೋರಿಸಿದ್ ಸಾಕು, ಇವ್ರಿಗೆ ಅಲ್ಲಿಂದ ಕರ್ಕೊಬಂದು ಇವ್ರಿಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಕಣ್ಣಿನ ಏನಾದರೂ ಆಪರೇಷನ್ ಮಾಡೋಂಥ ಪರಿಸ್ಥಿತಿ ಇದೆ, ಆಪರೇಷನ್ನೂ ಸಹ ಯಶಸ್ವಿಯಾಗಿ ಮಾಡಿಕೊಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ 50,000ದಿಂದ 70,000 ತನಕ ಬೇಕಾಗುತ್ತೆ. ಅದನ್ನ ನಾವು ಏನಾದರೂ ಜನಕ್ಕೆ ನಮ್ಮ ಕಡೆಯಿಂದ ಹೆಲ್ಪ್ ಆಗಬೇಕಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಉಚಿತವಾದ ಶಿಬಿರವನ್ನು ಸಹ ಆಯೋಜನೆ ಮಾಡಿದ್ದೀವಿ. ಇವತ್ತಿನ ದಿನ ECG ಆಗಿರ್ಬೋದು, ಎಕೋ ಆಗಿರ್ಬೋದು, ಮತ್ತು ಕ್ಯಾನ್ಸರು, ಕಿಡ್ನಿಯಲ್ಲಿನ ಕಲ್ಲು, ಇನ್ನೂ ಯಾವುದೇ ರೀತಿಯ ಸಮಸ್ಯೆಗಳನ್ನ ಉಚಿತವಾಗಿ ಮಾಡಿಸ್ಕೊಡ್ತಾ ಇದ್ದೀವಿ ಸಪ್ತಗಿರಿ ಹಾಸ್ಪಿಟ್ಲ್ ಕಡೆಯಿಂದ. ಹಾಗೆ ಡೆಪ್ಟು ಏನು ಕಿವಿ ಕೇಳಲ್ಲ ಅಂಥವ್ರಿಗೂ ಸಹ 18 ವರ್ಷದ ಒಳಗಿರೋ ಮಕ್ಕಳಿಗಾಗಿರ್ಬೋದು, ಅದಕ್ಕಿಂತ ಮೇಲ್ಪಟ್ಟವ್ರಿಗೂ ಸಹ ಕಿವಿ ತಪಾಸಣೆಯನ್ನು ಮಾಡಿ ಅವ್ರಿಗೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರಿಗೆ ಉಚಿತವಾಗಿ ಕೊಡೋದಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಟೈಮಿಂಗ್ಸ್ ಬಂದು ಹಾಸ್ಪಿಟಲ್ ಬಂದು 9:30 ಇರುತ್ತೆ ಡೈಲಿ. 9:30ಯಿಂದ ಸಂಜೆ 5 ಗಂಟೆ ತನಕ ಇರುತ್ತೆ. ಸರ್ಜರೀಸ್ ಬಂದು ಮಂಗಳವಾರ ಮತ್ತು ಶುಕ್ರವಾರ ಇರುತ್ತೆ. ಅವತ್ತಿನ ದಿನ ನುರಿತ ಡಾಕ್ಟರ್ ಆದ ಸರ್ಜನ್ನು ಡಾಕ್ಟರ್ ಮಂಜುನಾಥ್ ಸರು, ಪ್ರವೀಣ್ ಸರ್ ಅಂತ ಇದ್ದಾರೆ. ಅವರು ಸರ್ಜರಿನ ವಾರದಲ್ಲಿ 2 ದಿನ ಸರ್ಜರೀಸ್ ಇರುತ್ತೆ. ಇನ್ನಿದ್ದಂತೆ ಎನಿ ಟೈಮ್ ತಪಾಸಣೆಗಳನ್ನ ಚೆಕಪ್ಪನ್ನು ಮಾಡ್ತಾ ಇದ್ದೀವಿ. ನಾವು ಸಹ ಭರತ್ ಮತ್ತು ನಾವಿಬ್ಬರು ಹೋಗಿ ಏನು ಹಳ್ಳಿಗಳಲ್ಲಿ ಈ ಹಾಲಿನ ಡೈರಿಗಳ ಹತ್ರ ಹೋಗಿ ಅಲ್ಲೇ ಕಣ್ಣಿನ ತಪಾಸಣೆ ಮಾಡಿಬಿಟ್ಟು ಅವ್ರಿಗೆ ಯಾರಿಗೆ ಬರೆಯೋದ ಅವಶ್ಯಕತೆ ಇರುತ್ತೆ ಅವ್ರನ್ನ ಕಾರ್ಡ್ ಕೊಟ್ಬಿಟ್ಟು ಕರ್ಕೊಂಬಂದು ಆಪ್ರೇಷನ್ನ ಮಾಡಿ ಕಳಿಸ್ತಾ ಇದ್ವಿ. ಏನಂದರೆ ಆಪ್ರೇಷನ್ನು ನಮಗೆ ಹೇಳ್ಬೇಕಾದ್ರೆ ನಮ್ಮ ಹಾಸ್ಪಿಟ್ಲಲ್ಲಿ, ಯಾಕಂದರೆ ಲೇಸರ್ ಆಪ್ರೇಷನ್ನು ಉನ್ನತವಾದ ರೀತಿಯಲ್ಲಿ ಆಪ್ರೇಷನ್ನ ಮಾಡಿಕೊಡ್ತಾ ಇದ್ದೀವಿ. ಇದಕ್ಕೆ ಮೇನ್ ಬೇಕಾಗಿರೋದು ಅವ್ರಿಗೆ ಯಶಸ್ವಿನಿ ಕಾರ್ಡ್ ಇರಬೇಕಾಗಿರುತ್ತೆ, ಇಲ್ಲ BPL ಕಾರ್ಡು ಇರಲಿಲ್ಲ ಅಂತ ಅಂದರೆ ಏನು ಅಸಾಧ್ಯ ಆಗುತ್ತಾ ರಿಯಾಯಿತಿ ದರದಲ್ಲಿ ಮಾಡಿಕೊಡ್ತಾ ಇದ್ದೀವಿ.